ಹೇ ಗೈಸ್, ಏನು ನೋಡತ್ತೀರಿ? ಹುಂಚೆ ಹಣ್ಣಿನ ಬೀಜ. ಈ ಹುಂಚೆ ಹಣ್ಣಿನ ಬೀಜ ಯೂಸ್ಫುಲ್ ಹೇಳ್ತೀನಿ ಬರ್ರಿ. ಇದನ್ನು ನೀಟಾಗಿ ಹುರಿದ್ಬಿಟ್ಟು ಚೆನ್ನಾಗಿ ಹುರಿದಾದ್ಮೇಲೆ ಹಿಂಗೆ ಒಡೆದು ಅದನ್ನೆಲ್ಲ ಈ ಥರ ಬೀಜ ತೆಗೆದ್ಬಿಟ್ಟೆಲ್ಲ ಮ್ಯಾಗಿನ ಕವರೆಲ್ಲ ತೆಗೆದು ಬೀಜ ಇಟ್ಕೊಂಡು ಒಂದು ಬೌಲಲ್ಲಿ ವಾಟ್ರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಫುಲ್ ನೈಟ್ ನೆನೆಸ್ಬೇಕು. ನೆನೆಸಾದ್ಮೇಲೆ ಇದ್ರದ್ದು ಬೆನಿಫಿಟ್ ಮುಂದೆ ಹೇಳ್ತೀನಿ, ಎಲ್ಲ ಬೆನಿಫಿಟ್ಸ್. ಇದನ್ನು ಹಿಂಗೆ ನೆನೆಸಾದ್ಮೇಲೆ ಈ ಥರ ಆಗುತ್ತೆ. ಅದೆಲ್ಲ ಫುಲ್ ನೈಟ್ ನೆನೆಸಾದ್ಮೇಲೆ ಈ ಥರ ಕಾಣುತ್ತೆ. ಇದು ಏನು ಮಾಡತ್ತೀಯ? ನಂಗೆ ಅಷ್ಟೆಲ್ಲ ಉರಿಸಿ ಆಮೇಲೆ ಅದನ್ನು ಒಡಿಸಿ ಆಮೇಲೆ ನೆನೆಸ್ಬಿಟ್ಟು ತಿನ್ಸಿದಿ. ಅದ್ರ ಬೆನಿಫಿಟ್ ಹೇಳಿ. ಇಷ್ಟೆಲ್ಲ ಕೆಲಸ ಹಚ್ಚಿದ್ದೀನಿ ನನಗೆ. ಬೆನಿಫಿಟ್ ಏನಂದ್ರೆ ಅದನ್ನ ನಾವು ಅದೆಲ್ಲ ಈ ವಿಡಿಯೋದಲ್ಲಿ ಬಿಫೋರ್ ವಿಡಿಯೋದಲ್ಲಿ ನೋಡಿದಿರಲ್ವಾ, ಅದನ್ನ ಫ್ರೈ ಮಾಡಿಬಿಟ್ಟು ನೆನೆಸ್ಬಿಟ್ಟು ಒಡೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಅದನ್ನ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಒಂದು ವೇನು ಮಾಡ್ಬೋದು. ಇನ್ನೊಂದು ವೇ ಏನಂದ್ರೆ ಹೆಂಗು ಫ್ರೈ ಮಾಡಿರ್ತಿರಲ್ಲ, ಸಿಪ್ಪೆ ತೆಗೆದು ಅದನ್ನ ಫೈನ್ ಪೌಡರ್ ಮಾಡಿ ಇಟ್ಕೋಬೇಕು. ಫೈನ್ ಪೌಡರ್ ಮಾಡಿ ಇಟ್ಕೊಂಡು ಅದನ್ನ ನಾವು ಹಂಗೆ ಜಾಗ್ರಿ ಹಾಕೊಂಡು ತಿನ್ಬೋದು, ಹಂಗೇನು ಕನ್ಸ್ಯೂಮ್ ಮಾಡ್ಬೋದು. ಇದ್ರ ಬೆನಿಫಿಟ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಗುಡ್ ಫಾರ್ ಬೋನ್ ಹೆಲ್ತ್. ಬೋನ್ಸ್ ಎಲ್ಲ ಏನೇ ಜಾಯಿಂಟ್ಸ್ ಪೇನ್ ಇದ್ರು, ಎಲ್ಲಿ ಕತ್ ನೋವು, ಕೈ ನೋವು, ಕಾಲು ನೋವು, ಬೆನ್ನು ನೋವು, ಏನೇ ಸಣ್ಣ ಪುಟ್ಟ ನಿಮಗೆ ಜಾಯಿಂಟ್ಸ್ ಪೇನ್ ಇದ್ರೆ ಇದನ್ನ ತಿನ್ನೋದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದೇನೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಟೀತ್ಗೂ ತುಂಬಾ ಒಳ್ಳೆಯದು. ಈ ಪೌಡರ್ನ ಬೆರಳಿಂದ ಡೈಲಿ ಮಾರ್ನಿಂಗ್ ಉಜ್ಜಿದ್ರೆ ಟೀತ್ಸು ಚೆನ್ನಾಗಿರುತ್ತೆ, ಗಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಆಂಟಿಬಯೋಟಿಕ್ ಮತ್ತೆ ಇನ್ಫ್ಲಮೆಂಟರಿ ಆಗಿ ವರ್ಕ್ ಮಾಡುತ್ತೆ. ಹೆಂಗಂದ್ರೆ ಈ ಗಂಟ್ಲಲ್ಲೆಲ್ಲ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಅದನ್ನ ಡೈಲಿ ಎಂಟಿ ಸ್ಟಮಕ್ ಇಂದ ಗಾರ್ಗಲ್ ಮಾಡಬೇಕು. ಪೌಡರ್ ವಾಟರ್ ಅಲ್ಲಿ ಕೂಡಿಸ್ಬಿಟ್ಟು ಗಾರ್ಗಲ್ ಮಾಡೋದ್ರಿಂದ ಇದೆಲ್ಲ ಇನ್ಫೆಕ್ಷನ್ ಹೊರಟು ಹೋಗ್ಬಿಡುತ್ತೆ. ಇವನ್ ಇಟ್ ವರ್ಕ್ಸ್ ಫಾರ್ ಏನಾದ್ರೂ ಊನ್ಸ್ ಆದ್ರೆ, ಗಾಯ ಏನಾದ್ರೂ ಆದ್ರೆ ಮಕ್ಕಳಿಗೆಲ್ಲ ಅದನ್ನ ಸ್ವಲ್ಪ ಅರಿಶಿನ, ಅದ್ರ ಪೌಡರ್ ಅಲ್ಲಿ ಸ್ವಲ್ಪ ಅರಿಶಿನ ಕಲಿಸ್ಬಿಟ್ಟು ಮೇಲೆ ಹಚ್ಚೋದ್ರಿಂದಾನು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಎಲ್ಲಕ್ಕೂ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಆ ಸೀಡೆ ಅಷ್ಟು ಚೆನ್ನಾಗಿದೆ. ಟ್ಯಾಮ್ರಿನ್ ಸೀಡ್ಸ್ ಕರೆಕ್ಟ್. ಎಷ್ಟು ಬೆನಿಫಿಟ್ಸ್ ಇದಾವ ಅಂದ್ರೆ ನಂಗೆ ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಬ್ಲಡ್ ಶುಗರ್ ಲೆವೆಲ್ ಡಿಕ್ರೀಸ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರು ಇನ್ಸುಲಿನ್ ತಗೋತಾ ಇರ್ತಾರಲ್ವಾ, ಬ್ಲಡ್ ಶುಗರ್ ಲೆವೆಲ್ ಹೈ ಆಗ್ಬಿಟ್ಟು ಅವರು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ, ಡೈಲಿ ಅಥವಾ ವೀಕ್ಲಿ ಟ್ವೈಸ್ ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ. ಮತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಇದೆಲ್ಲ. ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಪೊಟ್ಯಾಷಿಯಂ ಮತ್ತೆ ಪ್ರೋಟೀನ್, ಈ 4 ಕಂಟೆಂಟ್ ಇರೋದ್ರಿಂದ ಇದು ಇಷ್ಟು ಹೆಲ್ಪ್ಫುಲ್ ಇದೆ. ಇದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿಲ್ಲ. ನಾರ್ಮಲ್ ಆಗಿ ವೆಜಿಟೇಬಲ್, ಫ್ರೂಟ್ಸ್ ಇದೆಲ್ಲ ಗೊತ್ತಿರುತ್ತೆ. ಈ ಟ್ಯಾಮ್ರಿನ್ ಸೀಡ್ಸ್ ಗೊತ್ತಾಗ್ಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ಕನ್ನಡನಲ್ಲಿ ಹುಂಚಿಕಪ್ಪು ಅಂತ ನಾವು ಅಂತೀವಿ ನಾರ್ಮಲಿ. ಹುಣಸೆ ಹಣ್ಣಿನ ಕಾಯಿ ಅಂತಾರೆ, ಟ್ಯಾಮ್ರಿನ್ ಸೀಡ್ಸ್ ಅಂತಾರೆ. ಸೊ ಅದಕ್ಕೆ ಇದನ್ನ ಪ್ಲೀಸ್ ನೀವು ಯಾವುದೇ ಐಟಮ್ ಇರಲಿ, ಎಲ್ಲದಕ್ಕೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಓವರ್ ಆಗಿ ಕನ್ಸ್ಯೂಮ್ ಮಾಡೋದು ಒಳ್ಳೇದಲ್ಲ. ಅಟ್ಲೀಸ್ಟ್ ಒಂದು ವೀಕಲ್ಲಿ ಥ್ರೈಸ್ ಆರ್ ಟ್ವೈಸ್ ಕನ್ಸ್ಯೂಮ್ ಮಾಡಿ. ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಂಡ್ ಒಳ್ಳೇದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಅಟ್ಲೀಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆನಿಫಿಟ್ಸ್ ಹೇಳಿದ್ದಕ್ಕೆ ಎಲ್ಲ ಫಾಲೋ ಮಾಡು ಪ್ಲೀಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.